ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಸ್ನೇಹಾಸ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಚಿಕನ್ ಲಿವರ್ ಬಿರಿಯಾನಿ. ಅತಿ ಕಡಿಮೆ ಟೈಮ್ದಾಗ ಮತ್ತು ಅತಿ ಕಡಿಮೆ ಖರ್ಚಿನಾಗ ರುಚಿಯಾದ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನಾವು ನಿಮ್ಗೆ ಇವತ್ತಿನ ರೆಸಿಪಿ ಒಳಗೆ ಹೇಳ್ಕೊಡತ್ತೀವಿ. ಹಾಗಾದ್ರೆ ಬರ್ರಿ ಫ್ರೆಂಡ್ಸ್, ಈ ಚಿಕನ್ ಲಿವರ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ ಬೋಟಿ ಕಲೇಜ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಳಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ನೋಡ್ರಿ ಎಲ್ಲ ಥರ ಡ್ರೈ ಮಸಾಲೆಗಳನ್ನು ಹುರಿದು ಈ ಥರ ಪುಡಿ ಮಾಡಿ ಇಟ್ಕೊಂಡಿನಿ. ಅದನ್ನೂ ಎಲ್ಲ ಇದಕ್ಕೆ ಹಾಕಾಕತ್ತೀನಿ. ಈಗ ಇದಕ್ಕೆ ಚಿಕನ್ ಬಿರಿಯಾನಿ ಮಸಾಲ ಹಾಕತ್ತೀನಿ. 2 ಹಸಿಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕತ್ತೀನಿ ರೀ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಕಟ್ ಮಾಡಿರೋ ಟೊಮ್ಯಾಟೊ, 150 ಗ್ರಾಮ್ ಆಗುವಷ್ಟು ಫ್ರೆಶ್ ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ರಿ ಮತ್ತು ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ರೀತಿ ನಾವು ಹಾಕಿರೋ ಎಲ್ಲ ಮಸಾಲೆಗಳು ಚಿಕನ್ಗೆ ಚೆಂದಾಗೆ ಹತ್ಕೋಬೇಕ್ರಿ. ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಿಕ್ಸ್ ಮಾಡಿರೋ ಚಿಕನ್ ಎಲ್ಲ ಅರ್ಧ ತಾಸು ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡ್ಬೇಕ್ರಿ. ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದರೆ ಬಿರಿಯಾನಿ ಇನ್ನೂ ಟೇಸ್ಟ್ ಆಗ್ತೈತಿ. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ನಾವು 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆ ಹಾಕಬೇಕು ಮತ್ತು 3-4 ಚಮಚ ಆಗುವಷ್ಟು ತುಪ್ಪನೂ ಹಾಕಬೇಕ್ರಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆ ಇನ್ನೂ ಟೇಸ್ಟ್ ಬರ್ತೈತ್ರಿ. ಇಲ್ಲಿ ತುಪ್ಪ ಆಪ್ಷನಲ್ ಐತ್ರಿ, ನೀವು ಬೇಕಾದ್ರೆ ಎಣ್ಣೆಯಾಗ ಮಾಡ್ಬೋದು, ಇಲ್ಲಾಂದ್ರೆ ಬರೀ ತುಪ್ಪದಾಗ ಮಾಡ್ಬೋದ್ರಿ. ಈಗ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಪಲಾವ್ ಎಲೆ ಹಾಕಬೇಕ್ರಿ. ಈಗ ನೆಕ್ಸ್ಟ್ ಉದ್ದುದ್ಕ ಕಟ್ ಮಾಡಿರೋ 2 ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕಬೇಕ್ರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕ್ರಿ. ನೀವು ನೋಡ್ಬೋದು ಫ್ರೆಂಡ್ಸ್, ವಿಡಿಯೋದಾಗ ಉಳ್ಳಾಗಡ್ಡಿ ನೋಡ್ರಿ ಎಲ್ಲ ಎಷ್ಟು ಚೆಂದಾಗಿ ಫ್ರೈ ಆಗೈತಿ. ಈಗ ಈ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಯಾಕೆ ಹಾಕತ್ತೀನಿ ಅಂದ್ರೆ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರಲಿಲ್ಲ, ಅದಕ್ಕಾಗಿ ಇವಾಗ ಹಾಕತ್ತೀನಿ. ಈಗ ನಾವು ಹಾಕಿರೋ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಎಲ್ಲ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆಂದಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೀವಲ್ರಿ ಆ ಚಿಕನ್ ಹಾಕಬೇಕು. ನೀವು ನೋಡ್ಬೋದು ಚಿಕನ್ ಲಿವರ್ ಎಲ್ಲ ಎಷ್ಟು ಚೆಂದ ಮ್ಯಾರಿನೇಟ್ ಆಗೈತೆ ಅಂತ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಬೋಟಿ ಕಲೇಜಿ ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರತಿ ಒಂದು ಪೀಸ್ಗೂ ಮಸಾಲೆ ಕರೆಕ್ಟಾಗಿ ಕೋಟ್ ಆಗುವಂಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಿಂಗೆ 5 ರಿಂದ 7 ನಿಮಿಷದವರೆಗೂ ಚೆಂದಾಗಿ ಬೇಯಿಸಬೇಕು. ಈ ಚಿಕನ್ ಬೋಟಿ ಲಿವರ್ ಬೇಯಿಸುವಾಗ ಇದಕ್ಕೆ ಸ್ವಲ್ಪನೂ ನೀರು ಹಾಕಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಚಿಕನ್ ಲಿವರ್ ಕುದೀತಿರುವಾಗ ತಾನಾಗೆ ನೀರು ಬಿಟ್ಕೊಂಡು ಮಸಾಲ ಜೊತೆ ಮಿಕ್ಸ್ ಆಗಿ ಸೂಪರಾಗಿ ಗ್ರೇವಿ ರೆಡಿ ಆಗ್ತೈತ್ರಿ. ಈಗ ಈ ಗ್ರೇವಿದಾಗ ಚಿಕನ್ ಲಿವರ್ ಪೀಸ್ ಎಲ್ಲ ಒಂದು 80% ಅಷ್ಟು ಚೆಂದಾಗಿ ಎಲ್ಲ ಇದ್ರಾಗ ಕುಕ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಚಿಕನ್ ಪೀಸ್ ಎಲ್ಲ ಹೆಂಗೆ ಕುಕ್ ಆಗತ್ತಾವು, ಹಂಗೆ ಬಿರಿಯಾನಿ ಸ್ಮೆಲ್ ಅಂತೂ ಸೂಪರಾಗಿ ಬರತೈತ್ರಿ. ಮತ್ತು ಇದ್ರ ಜೊತೆ ಇನ್ನೊಂದು ಸಣ್ಣ ಟಿಪ್ಸ್ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್, ಅದೇನಂದ್ರೆ ಇದ್ರಾಗ ಒಂದು ಸಣ್ಣ ಲಿಂಬೆ ಹಣ್ಣಿನ ರಸ ಹಾಕಿದ್ರಂತೂ ಟೇಸ್ಟ್ ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಬರ್ತೈತ್ರಿ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಬರ್ತೈತಿ. ಪೀಸ್ ಎಲ್ಲ ಕರೆಕ್ಟ್ ಕುಕ್ ಆಗಿದಾವು. ಈಗ ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಬೇಕ್ರಿ. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಬಾಸುಮತಿ ರೈಸು ಇಲ್ಲಾಂದ್ರೆ ಮನ್ಯಾಗ ನೀವು ನಾರ್ಮಲಾಗಿ ಯಾವ ರೈಸ್ ಯೂಸ್ ಮಾಡ್ತಿರಲ್ಲ ಆ ರೈಸನ್ನು ಹಾಕಿದ್ರೆ ನಡಿತೈತ್ರಿ. ಅಕ್ಕಿ ಹಾಕಿದ ಮೇಲೆ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಸಾಲೆ ಚಿಕನ್ ಲಿವರ್ ಪೀಸ್ಗಳು ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕ್ರಿ. ಆವಾಗ ಕರೆಕ್ಟಾಗಿ ಬಿರಿಯಾನಿ ಉದುದ್ರಾಗಿ ರೆಡಿಯಾಗಿ ಬರ್ತೈತ್ರಿ.
ನೀವು ನೆನೆಸಿಟ್ಟಿರೋ ಅಕ್ಕಿ ಹಾಕಿರಿ ಅಂದ್ರೆ 1 ಗ್ಲಾಸ್ಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಬೇಕ್ರಿ. ನಾನು ಇಲ್ಲಿ ಅಕ್ಕಿ ತೊಳೆದಷ್ಟೇ ಇಟ್ಕೊಂಡೀನಿ ರೀ, ನೆನೆ ಹಾಕಿಲ್ಲ. ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಾಕತ್ತೀನಿ. ನೀರು ಹಾಕಿ ಆದಮೇಲೆ ಇನ್ನೊಂದು ಸರ್ತಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಬಿರಿಯಾನಿ ಎಲ್ಲ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗೈತಿ. ಇದ್ರಾಗ ನಿಮ್ಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಟೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡಬಹುದು. ನಾವು ಬೋಟಿ ಕಲೇಜ ಮ್ಯಾರಿನೇಟ್ ಮಾಡುವಾಗ ಎಲ್ಲ ಸಾಮಗ್ರಿಗಳನ್ನ ಕರೆಕ್ಟಾಗಿ ಹಾಕಿದ್ದೀವಿ ರೀ. ಆದರೂ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೆ ಆ್ಯಡ್ ಮಾಡ್ಕೊಂಡೀನಿ. ನಿಮಗೂ ಏನಾದರೂ ಕಡಿಮೆ ಆದರೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ಸೀಟಿ ಹೊಡ್ಸಿದ್ರೆ ಆಯ್ತು ನೋಡ್ರಿ. ಸೂಪರ್ ಟೇಸ್ಟಿಯಾಗಿರೋ ಹೋಮ್ ಮೇಡ್ ಚಿಕನ್ ಲಿವರ್ ಬಿರಿಯಾನಿ ರೆಡಿ ಆಗ್ತೈತ್ರಿ. ಸೊ ಫ್ರೆಂಡ್ಸ್, ಹೆಂಗಿತ್ತು ಇವತ್ತಿನ ರೆಸಿಪಿ? ನಿಮಗೂ ನಮ್ಮ ರೆಸಿಪಿ ಏನಾದರೂ ಇಷ್ಟ ಆದ್ರೆ ನೀವು ನಿಮ್ಮ ಮನ್ಯಾಗ ಖಂಡಿತ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ಹೊಸ ಹೊಸ ವೆಜ್ ನಾನ್ ವೆಜ್ ರೆಸಿಪಿಗಳು ಎಲ್ಲ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ, ಆರೋಗ್ಯವಾಗಿರ್ರಿ, ನಗ್ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಎಲ್ಲ ರೆಸಿಪಿಗಳನ್ನ ನೋಡ್ತಾ ಇರ್ರಿ. ಬಾಯ್ ಬಾಯ್, ಟೇಕ್ ಕೇರ್.